ಆಗಸ್ಟ್ 15ರಂದು ನಡೆಯಲಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣ ಹಾಗೂ ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಗಂಗಾವತಿ ತಾಲೂಕು ಆಡಳಿತದಿಂದ ನಗರದ ಮಂಥನ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ತಹಸೀಲ್ದಾರರಾದ ಶ್ರೀಮತಿ ವಸಂತಕುಮಾರಿ ಹಾಗೂ ಗಂಗಾವತಿ ನಗರಸಭೆಯ ಪೌರಾಯುಕ್ತರಾದ ವಿರೂಪಾಕ್ಷಮೂರ್ತಿಯವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು. ಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆಗಳು, ಕಾರ್ಯಕ್ರಮಗಳ ರೂಪುರೇಷೆ ಹಾಗೂ ವಿವಿಧ ಇಲಾಖೆಗಳ ಜವಾಬ್ದಾರಿಗಳ ಕುರಿತು ಸಮಗ್ರ ಚರ್ಚೆ ನಡೆಯಿತು. ಕಾರ್ಯಕ್ರಮವು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಯುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ತಳಿರು ತೋರಣಗಳಿಂದ ಅಲಂಕಾರ ಮಾಡುವುದು. ಮೂರನೇ ಟೀಮ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಗಂಗಾವತಿಯವರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗೀತೆ ಹಾಡುವ ಬ್ಯಾಂಡ್ ಕಂಪನಿಯನ್ನು ಕರೆತರುವ ವ್ಯವಸ್ಥೆ ಮಾಡುವುದು. ನಾಲ್ಕನೇ ಟೀಮ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಗಂಗಾವತಿಯವರು ತಾಲೂಕಾ ಕ್ರೀಡಾಂಗಣದಲ್ಲಿರುವ ಧ್ವಜಾರೋಹಣ ಕಟ್ಟೆಗೆ ಸುಣ್ಣ ಬಣ್ಣ ಮರಂ ಹಾಕಿಸುವುದು. ಧ್ವಜಾಸ್ತಂಭದಲ್ಲಿ ಪರಿಶೀಲನೆ ಮಾಡಿ ಧ್ವಜಾಸ್ತಂಭದಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದಲ್ಲಿ ಶ್ರೀ ವಿಠಲ್ ನುಗ್ಲಿ GHS ಉರ್ದು ಗಂಗಾವತಿ, ಶ್ರೀ ಕೋಳೂರು ಭೀಮಣ್ಣ ದೈಹಿಕ ಶಿಕ್ಷಕರು ಗಂಗಾವತಿ ಇವರಿಗೆ ತಿಳಿಸಿ ಧ್ವಜಾಸ್ತಂಭವನ್ನ ರಿಪೇರಿ ಮಾಡಿಸುವುದು ಹಾಗೂ ಇವರ ಜೊತೆಗಿದ್ದುಕೊಂಡು ಮೈದಾನದಲ್ಲಿ ಸಂಚಲನಕ್ಕಾಗಿ ಮಾರ್ಕ್ ಮಾಡಲು ಬಿಳಿ ಪೌಡರ್ ವ್ಯವಸ್ಥೆ ಮಾಡುವುದು. 5ನೇ ಟೀಮ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಗಾವತಿ, ಪೊಲೀಸ್ ಇನ್ಸ್ಪೆಕ್ಟರ್ ಸಂಚಾರಿ ಪೊಲೀಸ್ ಠಾಣೆ ಗಂಗಾವತಿ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆಯುವ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ರೈತಗೀತೆ ಅಚ್ಚುಕಟ್ಟಾಗಿ ಹಾಡುವ ವಿದ್ಯಾರ್ಥಿಗಳನ್ನು ಕರೆತರುವುದು, ನಿರೂಪಕರನ್ನು ಕರೆತರುವ ವ್ಯವಸ್ಥೆ ಮಾಡುವುದು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವ್ಯವಸ್ಥೆ, ಸ್ತಬ್ಧ ಚಿತ್ರಗಳ ವ್ಯವಸ್ಥೆ ಮಾಡುವುದು ಹಾಗೂ 5 ಶಾಲೆಗಳ ವಿದ್ಯಾರ್ಥಿಗಳ ತಂಡದಿಂದ ರಾಷ್ಟ್ರೀಯ ಹಾಡುಗಳಿಗೆ ನೃತ್ಯ ಏರ್ಪಡಿಸುವುದು. ಶ್ರೀ ವಿಠಲ್ ನುಗ್ಲಿ GHS ಉರ್ದು ಗಂಗಾವತಿ, ಶ್ರೀ ಕೋಳೂರು ಭೀಮಣ್ಣ ದೈಹಿಕ ಶಿಕ್ಷಕರು ಗಂಗಾವತಿ ಇವರು ಧ್ವಜಾರೋಹಣ ತಯಾರಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಮತ್ತು ಕ್ರೀಡಾಂಗಣದಲ್ಲಿ ನಿರ್ವಹಿಸುವುದು. ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾವತಿಯವರ ಶಾಲಾ ಮಕ್ಕಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕರೆತರುವುದು ಹಾಗೂ ಖಾಸಗಿ ಬಸ್ ವ್ಯವಸ್ಥೆ ಮಾಡುವುದು. ಈ ಸಂದರ್ಭದಲ್ಲಿ ತಹಸೀಲ್ದಾರರು ಹಾಗೂ ಪೌರಾಯುಕ್ತರು ರಾಷ್ಟ್ರೀಯ ಹಬ್ಬದ ಮಹತ್ವವನ್ನು ವಿವರಿಸಿ ಎಲ್ಲಾ ಇಲಾಖೆಗಳು ಪರಸ್ಪರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಿಸ್ತುಬದ್ಧವಾಗಿ, ಗೌರವಯುತವಾಗಿ ಹಾಗೂ ಜನಸಾಮಾನ್ಯರ ಭಾಗವಹಿಸುವಿಕೆಯಿಂದ ಯಶಸ್ವಿಗೊಳಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ವಲಯ ಅರಣ್ಯಾಧಿಕಾರಿಗಳು ಬಂದಿರ ತಾಲೂಕು ಕ್ರೀಡಾಂಗಣ ಮೈದಾನದಲ್ಲಿ ಎಲ್ಲ ರಸ್ತೆಗಳಲ್ಲಿ ಸ್ವಚ್ಛತೆ ವಿವಿಧ ಅದು ನಾವು ನೋಡ್ತೀವಿ. ದೀಪಾಲಂಕಾರ ವೃತ್ತಗಳಲ್ಲಿ ಅದನ್ನು ನಾವು ಮಾಡಿಸ್ತೀವಿ. ತಾಲೂಕು ಎಲ್ಲ ವೃತ್ತಗಳಲ್ಲಿ ತೋರಣಗಳಿಂದ ಅಲಂಕಾರ ಮಾಡೋದು. ಓಕೆ. ಆಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಯಾರು ಬಂದರು ಅವ್ರ ಪರವಾಗಿ. ಈಗ ನಿಮ್ಮದು ತಾಲೂಕು ಕ್ರೀಡಾಂಗಣದ ಧ್ವಜಾರೋಹಣ ಕಟ್ಟಿಗೆ ಸುಣ್ಣ ಬಣ್ಣ ಮರಂ ಹಾಕಿಸೋದು, ಧ್ವಜಸ್ತಂಭದಲ್ಲಿ ಪರಿಶೀಲನೆ ಮಾಡಿ ಧ್ವಜಸ್ತಂಭದಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದಲ್ಲಿ ಶ್ರೀ ವಿಠಲ್ ನುಗ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು 2 ನಿಮ್ದು ಇದು ನೋಡ್ರಿ. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗೀತೆ ಆಡಿಸುವ ಬ್ಯಾಂಡ್ ಕಂಪನಿಯನ್ನು ತರದ ವ್ಯವಸ್ಥೆ ನಿಮ್ದು. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಲೋಕೋಪಯೋಗಿ ಇಲಾಖೆ. ಈಗ ಧ್ವಜಾರೋಹಣ ಏನು ತಾಲೂಕು ಕ್ರೀಡಾಂಗಣ ಧ್ವಜಾರೋಹಣ ಕಟ್ಟಿಗೆ ಸುಣ್ಣ ಬಣ್ಣ ಮರಂ ಹಾಕಿಸೋದು, ಧ್ವಜಸ್ತಂಭದಲ್ಲಿ ಪರಿಶೀಲನೆ ಮಾಡಿ ಧ್ವಜ ಸ್ತಂಭದಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದಲ್ಲಿ ಶ್ರೀ ವಿಠಲ್ ನುಗ್ಲಿ GHS ಉರ್ದು ಗಂಗಾವತಿ, ಶ್ರೀ ಕೋಳೂರು ಭೀಮಣ್ಣ ದೈಹಿಕ ಶಿಕ್ಷಕರು ಗಂಗಾವತಿ ಅವರಿಗೆ ತಿಳಿಸಿ ಧ್ವಜಸ್ತಂಭವನ್ನು ಅದನ್ನ ಸರಿ ಮಾಡಬೇಕಾಗುತ್ತೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾರು ಬಂದಾರ? DEO. ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂಚಾರಿ. ಓಕೆ ನೋಡ್ರಿ, ಇದು BEO ಡಿಪಾರ್ಟ್ಮೆಂಟ್ ಕಡೆಯಿಂದ ತಾಲೂಕು ಕ್ರೀಡಾಂಗಣ ನಡೆಯುವ ಧ್ವಜಾರೋಹಣ ಕಾರ್ಯಕ್ರಮ ರಾಷ್ಟ್ರಗೀತೆ, ನಾಡಗೀತೆ, ರೈತರಿಗೆ ಅಚ್ಚುಕಟ್ಟಾಗಿ ಆಡುವ ವಿದ್ಯಾರ್ಥಿಗಳಿಗೆ ಕರೆತರಬಹುದು. ಲಾಸ್ಟ್ ಟೈಮ್ MLA ಸರ್ ಏನಂದ್ರು ಟೀಚರ್ಸ್ನ ಕರ್ಕೊಂಡು ಬಂದ್ರು. ಅವ್ರು ಕರೆದಿದ್ರಲ್ಲ ಲಾಸ್ಟ್ ಟೈಮ್ 7 ಜನ ಬಂದಿದ್ರು. 7 ಜನ ಟೀಚರ್ಸ್ ಅವ್ರನ್ನ ಕರೆಸಿ ಅವ್ರು ಮಾಡೋಣ ಅಥವಾ ವಿದ್ಯಾರ್ಥಿ ಅವ್ರನ್ನೇ ಕರೆಸಿ. ಅವ್ರು ಚೆನ್ನಾಗಿ ಮಾಡ್ತಾರೆ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಚೆನ್ನಾಗಿ ಆಡ್ತಾರೆ. ಹೈಸ್ಕೂಲ್ ಮಕ್ಕಳು ಬಹಳ ಚಂದ ಆಡ್ತಾರೆ ನಾಡಗೀತೆ ಮತ್ತು ರಾಷ್ಟ್ರಗೀತೆ. ಅವ್ರಿಗೆ ಕರೆದು ಸಂಗೀತ ಶಿಕ್ಷಕರದ ಅವ್ರಿಗೆ ಟ್ರೈನಿಂಗ್ ಕೊಡಲಿ ಮಕ್ಕಳಿಗೆ, ಅವ್ರು ಕೂಡ ಆಡ್ತಾರೆ. ಇವ್ರಿಗೆ ಬೇಕು ಬೇರೆ ಬೇರೆ ಅವಕಾಶಗಳು ಅವ್ರ ಬಳಿ ಹೋಗ್ಲಿ ಮಾಸ್ಟರ್ಗಳು. ಅವರು ಬಹಳ ಚೆನ್ನಾಗಿ ಪ್ಲೀಸ್ ಮಕ್ಕಳಾಗಿ ನಿಮ್ಗೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಅವ್ರು ಒಂದು ವೇದಿಕೆ ಕಲ್ಪಕೊಟ್ಟಂಗಾಗುತ್ತೆ ಮಕ್ಕಳಿಗೆ. ಸರಿ ಅವರು ದೇಶಭಕ್ತಿ ಗೀತೆ ಮಾಡ್ತಾರೆ ಅವರಿಗೆ
ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಸ್ಕೂಲಲ್ಲಿ ಕೊಟ್ಟಿದ್ದೀವಿ ಮೇಡಮ್. ಸ್ಕೂಲೆಲ್ಲ ಕೇಳಿದ್ದೀವಿ ಅದು ನಾಳೆ ಕೊಡ್ತಾರೆ. ಸ್ತಬ್ಧ ಚಿತ್ರಕ್ಕಾಗಿ 4 ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿ ಮೂರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಡೋದು. 3 ಯಾರು ಬಂದಿಲ್ಲ. ಪ್ರತಿ ವರ್ಷ ಮೂರೇ ಮಾಡ್ತಾರೆ. ಪ್ರತಿ ವರ್ಷ ಇವರು ಟ್ರಾಫಿಕ್ನವರು 3 ಸರ್ 3. ಘಟನೆ ಜಯಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡುವುದು ಹಾಗೂ ಧ್ವಜಾರೋಹಣ ಮೈದಾನದಲ್ಲಿ ಮಾರ್ಚ್ ಪಾಸ್ಟ್ ವ್ಯವಸ್ಥೆ ಮಾಡುವುದು. ನೆಕ್ಸ್ಟ್ ಸಮಾಜ ಕಲ್ಯಾಣ ಇಲಾಖೆ ಗಂಗಾವತಿ. ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ಗಂಗಾವತಿ. ಓಕೆ. ದಿನಾಂಕ 15/8/2025 ನಡೆಯುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ನೆನಪಿನ ಕಾಣಿಕೆ ಪ್ರಶಂಸನಾ ಪತ್ರ ಪುಸ್ತಕ ವ್ಯವಸ್ಥೆ ಮಾಡುವುದು. ಇವತ್ತು ಎಲ್ಲ ಅಧಿಕಾರಿ ಬಂಧುಗಳೇ ಮತ್ತು ನನ್ನ ಕನ್ನಡ ಪರ ಸಂಘಟನೆಯ ಸಹೋದರರೇ ಮತ್ತು ಪತ್ರಿಕಾ ಮಾಧ್ಯಮದವರು, ಈಗ ನಾವು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಚೆನ್ನಾಗಿ ಮಾಡ್ತೇವೆ. ಯಾವತ್ತೂ ಇದು ಮಾಡಿಲ್ಲ, ಚೆನ್ನಾಗಿ ಮಾಡ್ತಾರೆ. ಕೆಲವೊಂದು ನಾವು ಕೆಲವೊಂದು ಹೇಳ್ಕೊಂಡು ಬರುವ ಲಾಭವನ್ನ ಮಿಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಈಗೊಂದು ಪೊಲೀಸ್ ಇಲಾಖೆಗೆ ನಾವು ಹೇಳ್ತೀವಿ, ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಭಾರಿ ಚಂದ ಮಾಡ್ತಾರೆ. ವೇದಿಕೆ ಮೇಲೆ ಇದ್ದರಿಗೆ ಮಾತ್ರ ಕಾಣ್ಕೊತೈತೆ, ಉಳಿದ ಹಿಂದೆ ಕೂತಿರ್ತಾರಲ್ಲ ಅವ್ರಿಗೆ ಯಾರಿಗೂ ಕಾಣಲ್ಲ. ನಾವು ಏನಂದ್ರೆ ಪೊಲೀಸರಿಗೆ ಅಲ್ಲೊಬ್ಬರಿಗೆ ನಿಲ್ಲಿಸಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಸುತ್ತರ್ಥ ಒಳಗಡೆ ಯಾರು ಜನ ಬರಲಾರ್ದಂಗೆ ನೋಡ್ಕೊಡ್ರಿ ಅಂತ ಯಾವಾಗಲೂ ಹೇಳ್ತಂತ ಬರಬೇಕು. ನಾವು ಈಗ ಕಂಪ್ಲೀಟ್ ಆಗಿ ರೌಂಡ್ ಮಾಡಿಬಿಡ್ತಾರೆ, ಇಲ್ಲೇ ಇದ್ದವ್ರು ಕಾಣಲ್ಲ. ಅದು ನಮ್ಮ ಪೊಲೀಸರಿಗೆ ಯಾರು ಬರಲಾರ್ದಂಗೆ ನೋಡ್ಕೊಂಡ್ರೆ ಬರಲ್ಲ ಸರ್, ಯಾರು ಬರಲ್ಲ. ಅದು ಏನಾಗ್ಬಿಡ್ತೈತೆ ಸರ್, ಚಲೋ ಆದ್ರೆ ಎಲ್ಲ ಹುಡುಗರು ನೇರ ಬಂದ್ಬಿಡ್ತಾರೆ ಸರ್. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಅಚ್ಚುಕಟ್ಟಾಯ್ತು. ಯಾಕಂದ್ರೆ ಮೇಡಮ್ನವರು ಆಗಲೇ ನಮ್ಮ ಚಂದ್ರಬೋಸ್ ಅವರು ಹೇಳಿದ್ರು ಎಲ್ಲರೂ ಬರ್ತಾರಂತ. ಹೋದ್ಸಲ ಅಚ್ಚುಕಟ್ಟಾಗಿ ಮೇಡಮ್ ಅವ್ರು ಮಾಡಿದ್ರು. ಇವತ್ತು MLA-ಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿ ಪ್ರತಿಯೊಬ್ಬರು ನೋಡೋ ವ್ಯವಸ್ಥೆ ಅವ್ರು ಚೆನ್ನಾಗಿ ಮಾಡಿದ್ರು. ನಾವು ಮತ್ತು ಅದೇ ಸಂಸ್ಕೃತಿ ಕಾರ್ಯಕ್ರಮ 5 ಮಾಡಿದ್ರು. 5 ಸಾಂಸ್ಕೃತಿಕ ಹೆಚ್ಚಿನ ಯಾವುದೋ ಟೈಮ್ ಇದು ಮಾಡ್ರಿ, 5 ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ರಿ. ಮತ್ತೆ ಇನ್ನೊಂದು ನಗರಸಭೆದವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಇಲ್ಲೆಲ್ಲ ಬಸವನ್ ಸರ್ಕಲ್ ಅಲ್ಲಿ ಎಲ್ಲ ತೆಗ್ಗುಗಳು ಅದಾವು, ಅವ್ರು ಸ್ವಲ್ಪ ಉತ್ಸವ ವ್ಯವಸ್ಥೆ ತೆಗ್ಗುಗಳು ಅದಾವು ಮಾಡ್ರಿ. ಮತ್ತೆ ಪ್ರತಿಯೊಂದು ಸರ್ಕಲ್ಗೆ ಬಾಳೆಕುಂಬ ಇವನ್ನೆಲ್ಲ ಅಲಂಕಾರ ಮಾಡ್ರಿ. ಮತ್ತು ಇವು ಏನಂತಂದ್ರೆ ಕಳೆದ ಸಲನು ಪತ್ರಿಕಾ ಸ್ನೇಹಿತರಿಗೆ ಚೇರ್ ಯಾವ ರೀತಿ ಹಾಕಿದ್ರಿ ಚೆನ್ನಾಗಿ ಮಾಡ್ರಿ ಯಾವಾಗೆಲ್ಲ. ಮತ್ತೆ ಕಾರ್ಯಕ್ರಮನು ಅಷ್ಟು ಅಚ್ಚುಕಟ್ಟಾಯ್ತು, ನೋಡೋರಿಗೆ ಒಂದು ಚೆನ್ನಾಯ್ತು. ಅದೇ ರೀತಿಯಾಗಿ ಕಾರ್ಯಕ್ರಮ ಮಾಡುವಂತ ನಾನು 2 ಮಾತು ಹೇಳ್ತೇನೆ. ಆದ್ರೆ ಇನ್ನೊಂದು ಅರ್ಥ ಏನಂದ್ರೆ ಸರ್, ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಸ್ವತಂತ್ರ ಹೋರಾಟಗಾರರು ನಮ್ಮ ತಾಲೂಕಿನಲ್ಲಿ ಇದ್ದ ಅವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ನೆನಪಿನ ಕಾಣಿಕೆ ಕೊಡುವಂತ ಕೆಲಸ ಮಾಡುವಂಥದ್ದು ನನ್ನೊಂದು ಅನಿಸಿಕೆ. ಇವತ್ತು ತಾಯಿ ಭಾರತಾಂಬೆಯ ಒಂದು ಹಬ್ಬವನ್ನು ಆಚರಣೆ ಮಾಡೋ ವಿಚಾರವಾಗಿ ಎಲ್ಲರೂ ಇಲ್ಲಿ ಕೂಡಿರ್ತೇವೆ. ಇವತ್ತು ತಮಗೆ ವಹಿಸಿರುವಂತ ಎಲ್ಲ ಕೆಲಸಗಳು ಇದು ನಮ್ಮ ಮನೆ ಹಬ್ಬ, ನಾಡ ಹಬ್ಬ, ದೇಶ ಹಬ್ಬ ಅಂತೇಳಿ ತಾವೆಲ್ಲ ಬಹಳ ಜಾಗೃತಿಯಿಂದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರೂ ನಿಷ್ಠೆಯಿಂದ ಆಚರಣೆ ಮಾಡ್ಬೇಕಂತ ಹೇಳಿ ನಾನು 2 ಮಾತು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಬಂದೋಬಸ್ತ್ ಕೊಡ್ತೀವಿ, ಅದಕ್ಕೆ ಯಾವುದೇ ಅಹಿತಕರ ಆಗದೆ ಇರೋಂಗೆ ನಾವು ನೋಡ್ಕೊತೀವಿ. ಎಲ್ಲರಿಗೂ ಧನ್ಯವಾದ. ಡೆಕೋರೇಟ್ ಮಾಡಿ ನೋಡ್ಲಿಕ್ಕೆ ಚೆನ್ನಾಗಿರ್ಲಿ. ಆಮೇಲೆ ಸ್ವಲ್ಪ ನೀರೆಲ್ಲ ಸ್ಟೇಡಿಯಂ ಹಾಕಿಸಿ ಅಂದ್ರೆ ಹಬ್ಬ ಅಂತ ಹೇಳಿದ್ರೆ ಹಬ್ಬದ ವಾತಾವರಣ ಅವತ್ತಿನ ದಿನ ಸೃಷ್ಟಿ ಆಗ್ಬೇಕು, ಆ ತರದಲ್ಲಿ ಮಾಡಿ ಇಲ್ಲ. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಂಬಂಧಿತ ಅಧಿಕಾರಿಗಳು ಉಪಸ್ಥಿತರಿದ್ದರು.